ಸೋನಿ ತನ್ನ ಅಜ್ಜ ಮತ್ತು ಅಜ್ಜಿ ಜೊತೆ ವಾಸಿಸುತ್ತಿದ್ದಳು. ಅವಳಿಗೆ ತಂದೆ ತಾಯಿಯೂ ಇರಲಿಲ್ಲ. ಅವರಿಬ್ಬರು ಒಂದು ದಿನ ಕಾರ್ ಆಕ್ಸಿಡೆಂಟ್ನಿಂದ ತೀರಿ ಹೋಗಿರುತ್ತಾರೆ. ಸೋನಿ ಪುಟ್ಟ, ಹೋಗು, ಬೇಗ ಬೇಗ ನಿನ್ನ ಹೋಮ್ವರ್ಕ್ ಮಾಡಿ ಮುಗಿಸು ಮತ್ತು ಬೇಗ ಊಟ ಮಾಡಿ ಮಲಗು. ನಾಳೆ ಶಾಲೆಗೆ ಬೇಗ ಹೋಗಲಿಕ್ಕೆ ಇದೆ, ನೆನಪಿದೆ ತಾನೇ? ಆಯಿತು ಅಜ್ಜಿ. ಸೋನಿಯನ್ನು ಅವಳ ಅಜ್ಜ ಮತ್ತು ಅಜ್ಜಿ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವಳು ಕೇಳಿದ್ದನ್ನೆಲ್ಲ ತಪ್ಪದೆ ಕೊಡುತ್ತಿದ್ದರು. ಮರುದಿನ ಸೋನಿ ಶಾಲೆಯಿಂದ ಮನೆಗೆ ಕಾಡಿನ ದಾರಿಯಲ್ಲಿ ಬರುತ್ತಿದ್ದಳು. ಆಗ ಆ ರಸ್ತೆಯ ಮೂಲೆಯಲ್ಲಿ ಅವಳಿಗೆ ಒಂದು ಗೊಂಬೆ ನೋಡಲು ಸಿಗುತ್ತದೆ. ಅರೆ ವಾವ್, ಈ ಗೊಂಬೆ ಎಷ್ಟು ಮುದ್ದಾಗಿದೆ, ಸುಂದರವಾಗಿದೆ. ಯಾರೋ ಮೂರ್ಖರು ಈ ಗೊಂಬೆಯನ್ನು ಇಲ್ಲಿ ಎಸೆದು ಹೋಗಿದ್ದಾರೆ. ಆದರೆ ನಾನು ಇದನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತೇನೆ. ನಂತರ ಅವಳು ಗೊಂಬೆಯನ್ನು ತನ್ನೊಂದಿಗೆ ಮನೆಗೆ ತೆಗೆದುಕೊಂಡು ಹೋಗುತ್ತಾಳೆ ಮತ್ತು ಅದನ್ನು ಚೆನ್ನಾಗಿ ತೊಳೆದು ತನ್ನ ಬಳಿ ಇಟ್ಟುಕೊಳ್ಳುತ್ತಾಳೆ ಮತ್ತು ಅವಳು ಆ ಗೊಂಬೆಯನ್ನೇ ನೋಡುತ್ತಾಳೆ. ಅರೆ, ಇದರ ಕಣ್ಣುಗಳು ನಿಜವಾದ ಕಣ್ಣುಗಳು ಎಂಬಂತೆ ಕಾಣುತ್ತಿದೆಯಲ್ಲ. ಇಷ್ಟೊಂದು ಮುದ್ದಾದ ಗೊಂಬೆಯನ್ನು ನಾನು ಯಾವತ್ತೂ ನೋಡಿಯೇ ಇಲ್ಲ. ನಾನು ಕೂಡ ನಿನ್ನಷ್ಟು ಸುಂದರವಾದ ಹುಡುಗಿಯನ್ನು ನೋಡೇ ಇಲ್ಲ ಸೋನಿ. ಗೊಂಬೆ ಮಾತನಾಡುವುದನ್ನು ನೋಡಿ ಸೋನಿಗೆ ತುಂಬ ಆಶ್ಚರ್ಯವಾಗುತ್ತದೆ. ಅರೆ, ಏನಿದು, ನೀನು ಮಾತನಾಡುತ್ತಿದ್ದೀಯಲ್ಲ, ಇದು ಹೇಗೆ ಸಾಧ್ಯ? ಹೌದು ಸೋನಿ, ನಾನು ಮಾತನಾಡಬಲ್ಲೆ. ಈಗ ನೀನು ನನ್ನ ಸ್ನೇಹಿತೆಯಾಗುವೆಯಾ? ಅದು ನೋಡು ಸೋನಿ, ನೀನು ನನ್ನ ಸ್ನೇಹಿತಳಾಗದಿದ್ದರೆ ನನಗೆ ತುಂಬ ದುಃಖವಾಗುತ್ತದೆ. ನಾನೇನು ಕೆಟ್ಟವಳಲ್ಲ, ಯಾರೂ ನನ್ನನ್ನು ಪ್ರೀತಿಸುವುದಿಲ್ಲ. ಅದಕ್ಕೇನೆ ಎಲ್ಲರೂ ನನ್ನನ್ನು ಅಲ್ಲಿ ಇಲ್ಲಿ ಬಿಟ್ಟು ಹೋಗುತ್ತಿದ್ದಾರೆ. ಅರೆ, ದುಃಖ ಪಡಬೇಡ ಮುದ್ದು, ನಾನು ನಿನ್ನ ಸ್ನೇಹಿತಳಾಗುತ್ತೇನೆ. ಖುಷಿ ಆಯ್ತಾ ಈಗ? ಹಾಂ, ತುಂಬ ಖುಷಿಯಾಯಿತು. ಆಗಲೇ ಸೋನಿಯ ಅಜ್ಜ ಅವಳ ಕೋಣೆಯ ಬಾಗಿಲು ತಟ್ಟುತ್ತಾರೆ. ಸೋನಿ ಪುಟ್ಟ, ಬಾಗಿಲು ತೆರೆ. ಸೋನಿ, ದಯವಿಟ್ಟು ನನ್ನನ್ನು ಬಚ್ಚಿಡು. ನಿನ್ನ ಅಜ್ಜ ಅಜ್ಜಿಗೆ ನನ್ನನ್ನು ತೋರಿಸಬೇಡ. ಅರೆ, ಯಾಕೆ, ಏನಾಯಿತು? ಬೇಡ, ನಾನು ಹೇಳಿದಷ್ಟು ಮಾಡು ಈಗ. ಸರಿ, ಆಯಿತು ಮುದ್ದು. ನಂತರ ಸೋನಿ ಆ ಗೊಂಬೆಯನ್ನು ಅವಳ ಕಬಾಟಿನಲ್ಲಿ ಬಚ್ಚಿಡುತ್ತಾಳೆ. ನಂತರ ಬಂದು ಕೋಣೆಯ ಬಾಗಿಲು ತೆರೆಯುತ್ತಾಳೆ. ಸೋನಿ, ನೀನು ಯಾರೊಂದಿಗೋ ಮಾತನಾಡುತ್ತಿದ್ದೀಯಲ್ಲ, ಯಾರದು? ಏನಾದರೂ ಸಮಸ್ಯೆ ಆಗಿದೆಯಾ? ಇಲ್ಲ ಅಜ್ಜ, ಹಾಗೇನೂ ಆಗಿಲ್ಲ. ನಾನು ನನ್ನ ಗೆಳತಿ ಸ್ನೇಹ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿದ್ದೆ ಅಷ್ಟೇ. ಅಜ್ಜ, ಇನ್ನು ನೀವು ನಿಮ್ಮ ಕೋಣೆಗೆ ಹೋಗಿ. ನನಗೆ ನನ್ನ ಗೆಳತಿ ಜೊತೆ ತುಂಬ ಮಾತನಾಡಲಿಕ್ಕಿದೆ. ಆದರೆ ಮಗು, ನನ್ನ ಮಾತು ಕೇಳು. ಇಲ್ಲ ಅಜ್ಜ, ಈಗ ನೀವು ಹೋಗಿ. ನಂತರ ಸೋನಿ ಕೋಣೆಯ ಬಾಗಿಲನ್ನು ಮುಚ್ಚುತ್ತಾಳೆ ಮತ್ತು ಆ ಗೊಂಬೆಯನ್ನು ಹೊರಗೆ ತೆಗೆದು ಅದರ ಜೊತೆ ತುಂಬ ಮಾತನಾಡುತ್ತಾಳೆ ಮತ್ತು ಅದಕ್ಕೆ ಚಿನ್ನಿ ಎಂದು ಹೆಸರಿಡುತ್ತಾಳೆ. ಇವತ್ತಿನಿಂದ ನಿನ್ನ ಹೆಸರು ಚಿನ್ನಿ, ಆಯ್ತಾ ಮುದ್ದು? ಆಯಿತು ಸೋನಿ, ಈ ಹೆಸರು ತುಂಬ ಚೆನ್ನಾಗಿದೆ, ನಿನ್ನ ತರಹ. ನಂತರ ಆ ಗೊಂಬೆಯನ್ನು ಸೋನಿ ತನ್ನ ಜೊತೆ ಮಲಗಿಸುತ್ತಾಳೆ. ಆದರೆ ಮಧ್ಯರಾತ್ರಿಯಲ್ಲಿ ಸೋನಿಗೆ ಎಚ್ಚರಿಕೆ ಆದಾಗ ಅಲ್ಲಿ ಚಿನ್ನಿ ಇರುವುದಿಲ್ಲ. ಅದನ್ನು ನೋಡಿ ಸೋನಿ ಎದ್ದು ಕುಳಿತುಕೊಳ್ಳುತ್ತಾಳೆ. ಅರೆ, ಏನಿದು, ಚಿನ್ನಿ ಎಲ್ಲಿಗೆ ಹೋಗಿದ್ದಾಳೆ? ಚಿನ್ನಿ. ಆಗಲೇ ಸೋನಿಯ ಕಣ್ಣುಗಳು ಮೇಲೆ ಗೋಡೆಯತ್ತ ಹೋಗುತ್ತವೆ. ಅಲ್ಲಿ ಚಿನ್ನಿಯು ಗೋಡೆಯ ಮೇಲೆ ತಲೆಕೆಳಗಾಗಿ ನೇತಾಡುತ್ತಿರುವುದನ್ನು ನೋಡುತ್ತಾಳೆ. ಆಗ ಗೊಂಬೆ ಭಯಂಕರವಾಗಿ ನಗುತ್ತಾಳೆ. ಹಲೋ ಸೋನಿ. ಆಗ ಸೋನಿ ತುಂಬ ಹೆದರುತ್ತಾಳೆ. ಯಾಕೆ ಹೀಗೆ ಗೋಡೆಗೆ ತಲೆಕೆಳಗಾಗಿ ನೇತಾಡುತ್ತಿದ್ದೀಯ ಚಿನ್ನಿ? ಬಿದ್ದರೆ ಏನು ಗತಿ? ಬೇಗ ಕೆಳಗೆ ಬಾ. ಇಲ್ಲ ಸೋನಿ, ನಾನು ಬೀಳುವುದಿಲ್ಲ. ನೀನು ಚಿಂತಿಸುವ ಅಗತ್ಯವಿಲ್ಲ. ನನಗೆ ನಿದ್ರೆ ಬರಲಿಲ್ಲ, ಹಾಗಾಗಿ ನಾನು ಹೀಗೆ ನೇತಾಡುತ್ತಿದ್ದೇನೆ ಅಷ್ಟೇ.
ಸೋನಿಗೆ ಚಿನ್ನಿಯ ನಡತೆ ಯಾಕೋ ವಿಚಿತ್ರವೆನಿಸುತ್ತದೆ. ಮರುದಿನ ಸೋನಿಯ ಅಜ್ಜ ಸೋನಿಯ ಸ್ನೇಹಿತೆಯ ತಾಯಿಗೆ ಕರೆ ಮಾಡುತ್ತಾನೆ. ಹೇಳಿ ಸರ್, ಏನಾಯಿತು? ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನಿನ್ನೆ ರಾತ್ರಿ ಸೋನಿ ಮತ್ತು ನಿಮ್ಮ ಮಗಳು ತುಂಬ ಹೊತ್ತು ಫೋನ್ನಲ್ಲಿ ಮಾತನಾಡುತ್ತಿದ್ದರು. ಏನಾದರೂ ಸಮಸ್ಯೆ ಇರಬಹುದೇ? ನಿಮಗೆ ಗೊತ್ತಿದೆಯೇ? ಇಲ್ವಲ್ಲ, ನನ್ನ ಮಗಳು ನಿನ್ನೆ ಬೇಗನೆ 8 ಗಂಟೆಗೆ ಊಟ ಮುಗಿಸಿ ಮಲಗಿದ್ದಾಳೆ. ಇದನ್ನು ಕೇಳಿ ಸೋನಿಯ ಅಜ್ಜನಿಗೆ ತುಂಬ ಗಾಬರಿಯಾಗುತ್ತದೆ. ಕಮಲ, ನಿನ್ನೆ ರಾತ್ರಿ ಸೋನಿ ಅವಳ ಗೆಳತಿ ಜೊತೆ ಮಾತನಾಡಿಲ್ಲವಂತೆ. ಮತ್ತೆ ಸೋನಿ ಯಾರ ಜೊತೆ ಅಷ್ಟು ಹೊತ್ತು ಮಾತನಾಡಿದ್ದಿರಬಹುದು? ನೀವು ನಿಮ್ಮ ಮೆದುಳನ್ನು ಅತಿಯಾಗಿ ಓಡಿಸುತ್ತಿದ್ದೀರಿ. ಅದನ್ನೆಲ್ಲ ಬಿಡಿ. ನೀವು ಮಾರ್ಕೆಟಿಗೆ ಹೋಗಿ ಪನ್ನೀರನ್ನು ತನ್ನಿ ಮತ್ತು ನಾನು ಪನ್ನೀರ್ ಪರೋಟ ಮಾಡುತ್ತೇನೆ. ಸೋನಿಗೆ ತುಂಬ ಇಷ್ಟ ಅದು. ಸ್ವಲ್ಪ ಸಮಯದ ನಂತರ ಸೋಮಣ್ಣ ಮಾರ್ಕೆಟ್ಗೆ ಹೋಗುತ್ತಾನೆ. ನಂತರ ಕಮಲ ತನ್ನ ಕೋಣೆಗೆ ವಿಶ್ರಾಂತಿಗೆ ಹೋಗುತ್ತಾಳೆ. ಆಗ ಅವಳಿಗೆ ಸೋನಿಯ ಕೋಣೆಯಿಂದ ಪಿಯಾನೋ ಶಬ್ದ ಕೇಳಲು ಪ್ರಾರಂಭಿಸುತ್ತದೆ. ಅರೆ, ಏನಿದು? ಸೋನಿಯ ಕೋಣೆಯಲ್ಲಿ ಪಿಯಾನೋ ಸದ್ದು ಕೇಳುತ್ತಿದೆಯಲ್ಲ. ಸೋನಿ ಶಾಲೆಗೆ ಹೋಗಿದ್ದಾಳಲ್ಲ, ಮತ್ಯಾರು ಪಿಯಾನೋ ನುಡಿಸುತ್ತಿರೋದು? ನಾನೇ ಹೋಗಿ ನೋಡುತ್ತೇನೆ. ನಂತರ ಕಮಲ ಸೋನಿಯ ರೂಮಿಗೆ ಹೋಗಿ ನೋಡುತ್ತಾಳೆ. ಆಗ ಅಲ್ಲಿ ಒಂದು ಪಿಯಾನೋ ತನ್ನಷ್ಟಕ್ಕೆ ತಾನೇ ನುಡಿಸುತ್ತಿತ್ತು. ಅದನ್ನು ನೋಡಿ ಕಮಲಾಳಿಗೆ ತುಂಬ ಭಯವಾಗುತ್ತದೆ. ಅಯ್ಯೋ ಅಯ್ಯೋ, ಇಲ್ಲಿ ಏನು ನಡೆಯುತ್ತಿದೆ? ಈ ಪಿಯಾನೋ ತನ್ನಷ್ಟಕ್ಕೆ ತಾನೇ ಹೇಗೆ ನುಡಿಸುತ್ತಿದೆ? ಇಲ್ಲಿ ಯಾರೂ ಇಲ್ವಲ್ಲ. ಆಗ ಆ ಪಿಯಾನೋ ನುಡಿಸೋದು ತನ್ನಷ್ಟಕ್ಕೆ ನಿಲ್ಲುತ್ತದೆ ಮತ್ತು ಕಮಲ ಅವಳ ಗಂಡ ಬರುವವರೆಗೆ ಕಾದು ನಂತರ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ನಂತರ ಅವರು ರಾತ್ರಿ ಆದಾಗ ಸೋನಿ ಆ ಗೊಂಬೆ ಜೊತೆ ಮಾತನಾಡುವುದನ್ನು ರೂಮಿನ ಕಿಟಕಿಯಲ್ಲಿ ಇಣುಕಿ ನೋಡುತ್ತಾರೆ. ಆಗ ಅವರಿಗೆ ತುಂಬ ಭಯವಾಗುತ್ತದೆ. ಚಿನ್ನಿ, ನೀನು ಇವತ್ತು ಮನೆಯಲ್ಲಿ ಒಬ್ಬಳೇ ಇದ್ದೀಯಲ್ವಾ? ನಿನಗೆ ತುಂಬ ಬೋರ್ ಆಯಿತಾ? ಇಲ್ಲ ಸೋನಿ, ನನಗೆ ಸ್ವಲ್ಪವೂ ಬೋರ್ ಆಗಲಿಲ್ಲ. ನಾನು ನಿನ್ನ ಪಿಯಾನೋವನ್ನು ನುಡಿಸುತ್ತಿದ್ದೆ. ತುಂಬ ಆನಂದವಾಯಿತು. ರೀ, ಈ ಗೊಂಬೆಯಲ್ಲಿ ಏನೋ ದೋಷವಿದೆ. ಇದು ನನಗೆ ಸಾಮಾನ್ಯ ಗೊಂಬೆಯಂತೆ ತೋರುತ್ತಿಲ್ಲ. ಮರುದಿನ ಅವರು ಆ ಗೊಂಬೆಯನ್ನು ತೆಗೆದುಕೊಂಡು ಹೋಗಿ ಒಂದು ಕಾಡಿನಲ್ಲಿ ಎಸೆಯುತ್ತಾರೆ. ಈಗ ಇದು ಮತ್ತೆ ನಮ್ಮ ಮನೆಗೆ ಬರುವುದಿಲ್ಲ. ಈಗಿನ ಕಾಲದಲ್ಲಿ ಈ ರೀತಿಯ ವಿಚಿತ್ರ ರೋಬೋಟ್ ಆಟಿಕೆಗಳು ಬರುತ್ತಿವೆ. ಇದರಿಂದ ಸಮಸ್ಯೆಯೂ ಆಗಬಹುದು. ಹೌದು, ಇದರಿಂದಾಗಿ ನಮ್ಮ ಸೋನಿಯು ತುಂಬ ಬದಲಾಗಿದ್ದಾಳೆ. ಸರಿ, ನಡಿ, ಸೋನಿ ಶಾಲೆಯಿಂದ ಬರುವ ಹೊತ್ತಾಯಿತು. ಹೌದು ರೀ. ನಂತರ ಇಬ್ಬರೂ ಮನೆಗೆ ಹಿಂದಿರುಗಿದರು. ಆದರೆ ಆ ದಿನ ರಾತ್ರಿ ಮತ್ತೆ ಸೋನಿಯ ಕೋಣೆಯಿಂದ ಆ ಗೊಂಬೆಯ ಧ್ವನಿ ಕೇಳುತ್ತದೆ. ಆಗ ಅವರು ಬಂದು ನೋಡುತ್ತಾರೆ. ಸೋನಿ, ಚಿಂತಿಸಬೇಡ. ನನ್ನನ್ನು ನಿನ್ನಿಂದ ಎಷ್ಟು ದೂರ ಮಾಡಿದರೂ ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ಧನ್ಯವಾದಗಳು ಚಿನ್ನಿ, ನೀನು ತುಂಬ ಒಳ್ಳೆಯವಳು. ಅರೆ, ಏನ್ರಿ, ನಾವು ಈ ಗೊಂಬೆಯನ್ನು ಬಿಸಾಕಿ ಬಂದಿದ್ವಿ. ಆದರೆ ಇದು ಪುನಃ ಇಲ್ಲಿಗೆ ಹೇಗೆ ಬಂತು? ಮರುದಿನ ಅವರಿಬ್ಬರು ಸೋನಿ ಬಳಿ ಹೀಗೆ ಕೇಳಿದರು. ಸೋನಿ ಪುಟ್ಟ, ನಿನ್ನ ಕೋಣೆಯಲ್ಲಿರುವ ಆ ಗೊಂಬೆ ಯಾವುದು? ಇಂದು ನೀನು ನಮಗೆ ಎಲ್ಲ ಸತ್ಯವನ್ನು ಹೇಳಬೇಕು. ನೀನು ಅದನ್ನು ನಮ್ಮಿಂದ ಏಕೆ ಮುಚ್ಚಿಟ್ಟಿದ್ದೆ? ಅಜ್ಜಿ, ನನಗೆ ಆ ಗೊಂಬೆ ಕಾಡಿನಲ್ಲಿ ಸಿಕ್ಕಿದ್ದು ಮತ್ತು ಈಗ ಅದು ನನ್ನ ಸ್ನೇಹಿತೆ. ದಯವಿಟ್ಟು ನೀವು ಅದನ್ನು ನನ್ನಿಂದ ದೂರ ಮಾಡಬೇಡಿ. ಏನು ಸೋನಿ ಪುಟ್ಟ, ಕಾಡಿನಲ್ಲಿ ಸಿಕ್ಕಿತೆ? ನಾನು ನಿನಗೆ ಎಷ್ಟು ಸಲ ಹೇಳಿದ್ದೇನೆ, ಈ ರೀತಿ ದಾರಿಯಲ್ಲಿ ಸಿಕ್ಕಿದ್ದನ್ನೆಲ್ಲ ತರಬೇಡ ಎಂದು. ಹೀಗೆ ತಂದರೆ ನಮಗೆಲ್ಲ ತುಂಬ ತೊಂದರೆಯಾಗುತ್ತದೆ ಎಂದು ಗೊತ್ತಿಲ್ಲವೇ? ನೀನು ಈಗಲೇ ಹೋಗಿ ಆ ಕಾಡಿನಲ್ಲಿ ಇದನ್ನು ಎಸೆದು ಬಾ. ಇಲ್ಲ ಅಜ್ಜ, ಇಲ್ಲ, ನಾನು ಚಿನ್ನಿಯನ್ನು ಎಲ್ಲಿಯೂ ಎಸೆದು ಬರುವುದಿಲ್ಲ. ಈಗ ಅವಳು ನನ್ನ ಆತ್ಮೀಯ ಸ್ನೇಹಿತೆ ಮತ್ತು ನೀವು ಅವಳನ್ನು ನನ್ನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಅವಳು ದೂರ ಹೋದರೆ ನಾನು ಕೂಡ ಈ ಮನೆಯಲ್ಲಿ ಉಳಿಯುವುದಿಲ್ಲ. ನಂತರ ಸೋನಿ ಕೋಪದಿಂದ ತನ್ನ ಕೋಣೆಗೆ ಹೋಗಿ ಮಲಗುತ್ತಾಳೆ. ಇತ್ತ ಅವಳ ಅಜ್ಜನಿಗೆ ನಿದ್ದೆಯೇ ಬರುವುದಿಲ್ಲ. ಆಗ ಅವನು ಹೀಗೆ ಯೋಚಿಸುತ್ತಾನೆ. ಈ ಗೊಂಬೆಯಲ್ಲಿ ಏನೋ ಸಮಸ್ಯೆ ಇದೆ. ಇದನ್ನು ಸೋನಿಯಿಂದ ಹೇಗೆ ಬೇರ್ಪಡಿಸೋದು?
ನಂತರ ಅವನು ಎದ್ದು ಸೋನಿಯ ಕೋಣೆ ಕಡೆ ಹೋಗುತ್ತಾನೆ. ಆಗ ಅವನು ಕೋಣೆಯಲ್ಲಿ ಭಯಾನಕ ಮುಖದ ಪುಟ್ಟ ಹುಡುಗಿಯನ್ನು ನೋಡುತ್ತಾನೆ ಮತ್ತು ಆ ಹುಡುಗಿಯ ಆತ್ಮ ಆ ಗೊಂಬೆಯ ಒಳಗೆ ಹೋಗುತ್ತದೆ. ಇದನ್ನು ನೋಡಿ ಅವನಿಗೆ ತುಂಬ ಭಯವಾಗುತ್ತದೆ ಮತ್ತು ಅಲ್ಲಿಂದ ಸೀದಾ ತನ್ನ ಹೆಂಡತಿ ಬಳಿಗೆ ಹೋಗುತ್ತಾನೆ ಮತ್ತು ಎಲ್ಲವನ್ನು ಅವಳಿಗೆ ಹೇಳುತ್ತಾನೆ. ಇದನ್ನು ಕೇಳಿ ಕಮಲಾಳಿಗೆ ಭೂಮಿಯೇ ಒಡೆದು ಹೋದಷ್ಟು ಗಾಬರಿಯಾಗುತ್ತದೆ. ಏನು, ಅದೊಂದು ದೆವ್ವದ ಗೊಂಬೆಯೇ? ಅಯ್ಯೋ ದೇವರೇ, ಈಗ ನಮ್ಮ ಮೊಮ್ಮಗಳನ್ನು ನಾವು ಹೇಗೆ ಕಾಪಾಡೋದು? ಈಗ ನಾವು ಸಾಧು ಬಾಬನ ಹತ್ತಿರ ಹೋಗಬೇಕು ಕಮಲ. ನಮಗೆ ಈಗ ಅದೊಂದೇ ದಾರಿ ಉಳಿದಿರೋದು. ನಂತರ ಅವರಿಬ್ಬರು ಒಬ್ಬ ಸಾಧು ಬಳಿ ಹೋಗುತ್ತಾರೆ ಮತ್ತು ನಡೆದ ಎಲ್ಲ ಘಟನೆಯನ್ನು ಹೇಳುತ್ತಾರೆ. ಹೇ ರಾಮ್, ಇದು ತುಂಬಾ ಭಯಾನಕ ಗೊಂಬೆ. ಇದರ ಬಗ್ಗೆ ನನಗೆ ಮುಂಚೆನೇ ಗೊತ್ತು. ಏನು, ಅದು ಹೇಗೆ ನಿಮಗೆ ಗೊತ್ತು ಸಾಧು ಬಾಬಾ? ನನ್ನ ದೈವಿಕ ಶಕ್ತಿಯಿಂದ ನಾನು ಅದರ ಬಗ್ಗೆ ಕಂಡುಕೊಂಡೆ. 50 ವರ್ಷಗಳ ಹಿಂದೆ ಒಬ್ಬ ಹುಡುಗಿ ಇದ್ದಳು. ಒಂದು ದಿನ ಅವಳ ಪೋಷಕರು ಇದ್ದಕ್ಕಿದ್ದಂತೆ ಸಾಯುತ್ತಾರೆ. ಆಗ ಅವಳು ಅನಾಥಳಾಗುತ್ತಾಳೆ. ನಂತರ ಅವಳು ಮನೆ ಮನೆಗೆ ಹೋಗಿ ಎಲ್ಲರ ಬಳಿ ಸಹಾಯ ಕೇಳುತ್ತಾಳೆ. ಆದರೆ ಅವಳಿಗೆ ಯಾರೂ ಸಹಾಯ ಮಾಡುವುದಿಲ್ಲ ಮತ್ತು ಅವಳನ್ನು ತುಂಬ ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾರೆ. ನಂತರ ಅವಳು ಹಸಿವು ತಾಳಲಾರದೆ ಅಲ್ಲೇ ಸತ್ತು ಹೋಗುತ್ತಾಳೆ. ಈಗ ಅವಳ ಆತ್ಮವು ಈ ಗೊಂಬೆಯಲ್ಲಿ ಸೆರೆ ಹಿಡಿಯಲ್ಪಟ್ಟಿದೆ ಮತ್ತು ಅವಳಿಗೆ ಒಳ್ಳೆಯ ವ್ಯಕ್ತಿ ಸಿಕ್ಕಿದರೆ ಅವಳು ಅವರನ್ನು ಬಿಡುವುದಿಲ್ಲ. ಅವಳು ಅವರೊಂದಿಗೇನೇ ಇರಲು ಇಷ್ಟಪಡುತ್ತಾಳೆ. ಆದ್ದರಿಂದ ಅವಳು ಸೋನಿಯೊಂದಿಗೆ ಇದ್ದಾಳೆ. ಅರೆ, ಏನು ಹೇಳುತ್ತಿದ್ದೀರಿ ಬಾಬಾ? ಆದರೆ ಅವಳು ಸೋನಿಯನ್ನು ಹೆಚ್ಚು ದಿನಗಳ ಕಾಲ ಬದುಕಲು ಬಿಡುವುದಿಲ್ಲ ಮತ್ತು ಕೆಲವು ದಿನಗಳ ನಂತರ ಅವಳು ಸೋನಿಯ ಜೀವವನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತಾಳೆ. ಯಾಕೆಂದರೆ ಅವಳಿಗೂ ಸೋನಿಯ ಸ್ನೇಹ ಇಷ್ಟವಾಗಿದೆ. ಇಲ್ಲ ಇಲ್ಲ, ಇದು ಮಾತ್ರ ಸಾಧ್ಯವಿಲ್ಲ. ನಾವು ಈಗಾಗಲೇ ನಮ್ಮ ಮಗ ಮತ್ತು ಸೊಸೆಯನ್ನು ಕಳೆದುಕೊಂಡಿದ್ದೇವೆ. ಈಗ ನಮ್ಮ ಮೊಮ್ಮಗಳು ಸೋನಿಯನ್ನು ಕಳೆದುಕೊಳ್ಳಲು ನಾವು ಬಯಸುವುದಿಲ್ಲ. ಆ ಗೊಂಬೆಯನ್ನು ಕೊಂದು ಆ ಹುಡುಗಿಯ ಆತ್ಮವನ್ನು ನಾಶ ಮಾಡುವುದು ಅಷ್ಟು ಸುಲಭವಲ್ಲ. ಆದರೆ ಹೌದು, ನೀವಿಬ್ಬರೂ ನಿಮ್ಮ ಮನೆಯ ಸುತ್ತಲೂ 4 ಕಡೆ ಮೊಳೆಗಳನ್ನು ಹೊಡೆದರೆ ಆ ಗೊಂಬೆ ನಿಮ್ಮ ಮನೆಯಲ್ಲಿ ವಾಸಿಸಲು ಸಾಧ್ಯವಾಗುವುದಿಲ್ಲ. ನಂತರ ಅವರಿಬ್ಬರು ಮನೆಯ ಸುತ್ತ 4 ಕಡೆ ಮೊಳೆ ಹೊಡೆಯುತ್ತಾರೆ. ಆಗ ಆ ಪ್ರೇತ ಗೊಂಬೆ ನೋವಿನಿಂದ ನರಳಲು ಪ್ರಾರಂಭಿಸುತ್ತಾಳೆ. ಆಗ ಅದರಿಂದ ಆ ಹುಡುಗಿಯ ಆತ್ಮ ಹೊರಗೆ ಬರುತ್ತದೆ. ಆಗ ಅದರ ಭಯಾನಕ ರೂಪವನ್ನು ನೋಡಿ ಸೋನಿ ತುಂಬ ಹೆದರುತ್ತಾಳೆ. ಅಯ್ಯೋ, ನೀನು ತುಂಬ ವಿಕಾರವಾಗಿದ್ದೀಯಾ. ಯಾರು ನೀನು? ಅಂದರೆ ನೀನು ದೆವ್ವದ ಗೊಂಬೆಯೇ? ಇಲ್ಲ ಇಲ್ಲ, ನಾನು ನಿನ್ನನ್ನು ಈಗ ನನ್ನೊಂದಿಗೆ ಇಟ್ಟುಕೊಳ್ಳುವುದಿಲ್ಲ. ನಾನು ಎಂದಿಗೂ ನಿನ್ನ ಜೊತೆ ಸ್ನೇಹ ಬೆಳೆಸೋದಿಲ್ಲ. ಆಗ ಆ ದೆವ್ವ ತನ್ನ ಶಕ್ತಿಯಿಂದ ಸೋನಿ ಮೇಲೆ ದಾಳಿ ಮಾಡಲು ಹೋಗುತ್ತಾಳೆ. ಆಗಲೇ ಅಲ್ಲಿಗೆ ಸೋನಿಯ ತೀರಿ ಹೋದ ತಂದೆ ತಾಯಿ ಬರುತ್ತಾರೆ ಮತ್ತು ಅಲ್ಲಿ ಇಬ್ಬರೂ ಸೇರಿ ಆ ದೆವ್ವದ ಹುಡುಗಿಯ ಆತ್ಮದ ಮೇಲೆ ದಾಳಿ ಮಾಡಿ ಅವಳನ್ನು ಅಲ್ಲೇ ನಾಶಪಡಿಸುತ್ತಾರೆ. ಹೇ, ನೀನು ನಮ್ಮ ಮಗಳನ್ನು ಕೊಂದು ನಿನ್ನೊಂದಿಗೆ ಕರೆದುಕೊಂಡು ಹೋಗುತ್ತಿ ಎಂದು ನೀನು ಯೋಚಿಸಿದ್ದೀಯಾ? ಅದು ಯಾವತ್ತಿಗೂ ಸಾಧ್ಯವಿಲ್ಲ. ಹೀಗೆ ಸೋನಿಯ ತಂದೆ ತಾಯಿ ಅವಳನ್ನು ದೆವ್ವದಿಂದ ಕಾಪಾಡುತ್ತಾರೆ.